ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಎಷ್ಟು ಆದಾಯವನ್ನು ಗಳಿಸ್ತಾರೆ, ಎಷ್ಟು ಸುಖಗಳನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಕಷ್ಟಗಳನ್ನ, ಎಷ್ಟು ದುಃಖಗಳನ್ನ, ಎಷ್ಟು ಸಂತಾಪಗಳನ್ನ, ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ನಾವು ನೋಡಿದಾಗ ದ್ವಾದಶ ರಾಶಿಗಳ ಕಂಪ್ಲೀಟ್ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಏನೆಲ್ಲ ಆಗತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದಾಗ ಮುಖ್ಯವಾಗಿ ಪಂಚಾಂಗ ಏನ್ ಹೇಳುತ್ತೆ, ಗುರು ಮತ್ತೆ ಶನಿ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಅದರಿಂದ ಅನುಕೂಲಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರ ಏನು ಹೇಳುತ್ತೆ, ವರ್ಷ ಭವಿಷ್ಯ ಏನು ಹೇಳುತ್ತೆ. ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಗುರುವು ಅಶುಭದಾಯಕನಾಗಿದ್ದು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಸಾಧಾರಣವಾಗಿ ಜರುಗುತ್ತವೆ. ಎಚ್ಚರಿಕೆ ವಹಿಸಿ. ನೀವು ಅಂದುಕೊಂಡ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳಾಗಲ್ಲ, ಲಾಭಗಳು ಬರಲ್ಲ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು, ಉದ್ಯೋಗದಲ್ಲಿ ಅಲ್ಪ ಲಾಭಗಳನ್ನ ನೀವು ನೋಡ್ತೀರಾ. ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ, ಮನಸ್ಸಿಗೆ ಚಿಂತೆ, ವ್ರತ, ತಿರುಗಾಟಗಳು, ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸುತ್ತಾಡ್ತಾನೆ ಇರಬೇಕಾಗತ್ತೆ. ಅಹಿತಕರ ಒಂದು ವಾತಾವರಣಗಳು ಮೊದಲಾದಗಳು ಆಗುತ್ತೆ. ಕಿರುಕುಳಗಳು, ಕುಟುಂಬಸ್ಥರಿಂದ ಕಿರುಕುಳಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ಕಟಕ ರಾಶಿಯಲ್ಲಿ ಗುರುವು ಸಂಚಾರವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ನಿಮಗೆ ಶುಭ ಫಲದಾಯಕನಾಗಿದ್ದು ಸತ್ಕಾರ್ಯದಲ್ಲಿ ಆಸಕ್ತಿ, ಧನ ಆಗಮನ, ಮತ್ತೆ ಅನುಕೂಲಗಳು, ಕುಟುಂಬದಲ್ಲಿ ಅನುಕೂಲಗಳು ಆಗ್ತಕ್ಕಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ, ಸಜ್ಜನರ ಸಹವಾಸದಿಂದ ಗೌರವ, ಕೀರ್ತಿ, ವೃದ್ಧಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಬಂಧು ಮಿತ್ರರಿಂದ ಸಹಾಯ, ನೀವು ಕೇಳಿದ್ರೂ ಇಲ್ಲ ಅಂದವರು ಅಂತ ಒಂದು ಸಮಯದಲ್ಲಿ ನಿಮಗೆ ಸಹಾಯವನ್ನು ಮಾಡೋಕೆ ಮುಂದೆ ಬರ್ತಾರೆ ಬಂಧು ಮಿತ್ರರು. ಇಂಥ ಒಂದು ಶುಭ ಫಲಗಳು ಅಂತಕ್ಕಂಥದ್ದು ಅಧಿಕವಾಗಿ ನಿಮಗೆ ಬರುತ್ತೆ. ಇಂಥ ಒಂದು ಸಮಯದಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ವಾಹನ ಕೊಂಡುಕೊಳ್ತಕ್ಕಂಥ ಯೋಗ ಇದೆ, ಮನೆ ಕಟ್ಟೋಕೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಇದೆ. ಅಯ್ಯೋ ಗುರುಗಳೇ, ಜನ್ಮದಲ್ಲಿ ಶನಿ ಇದ್ದಾನೆ, ಎಲ್ಲಿ ಮನೆ ಕಟ್ಟೋದು? ಜನ್ಮದಲ್ಲಿ ಶನಿ ಇದ್ದಾನೆ ಸ್ವಾಮಿ. ಶನಿ ನಿಮ್ಮ ಜಾತಕಕ್ಕೆ ಯೋಗಕಾರಕನಾಗಿದ್ದರೆ ಮನೆ ಗೃಹ ಆರಂಭವನ್ನ ನೀವು ಮಾಡಬಹುದು. ಜನ್ಮಕ್ಕೆ ಬಂದಾಗ ದೈನ್ಯ, ಕಲಿಯುಗದ ದೈನ್ಯ ತಿರುಪೆ ಅಂದ್ರೆ ಸಾಲವನ್ನ ಮಾಡಿಸ್ತಾನೆ. ಆ ಸಾಲವನ್ನ ಮಾಡ್ತಕ್ಕಂಥದ್ದು ಹೇಗಿದ್ದು ಗ್ರಹಚಾರ ದೋಷ, ಸಾಲ ಅಂತಕ್ಕಂಥದ್ದಾಗತ್ತೆ ನಿಜ. ಆ ಸಾಲ ಆಗೋದಿರ್ಲಿ, ಆದ್ರೆ ಒಂದು ಎಲ್ಲೋ ಒಂದು ಕಡೆ ಅಸೆಟ್ ಅಂತಕ್ಕಂಥದ್ದಾಗತ್ತಾ? ಯೋಚನೆ ಮಾಡಿ. ಹಾಗೆ ಒಂದು ಒಳ್ಳೆಯ ಫಲ ಅಂತಕ್ಕಂಥದ್ದು ಬಂದಾಗ ಅದನ್ನು ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಬುದ್ಧಿಶಕ್ತಿಯನ್ನ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನ ಶನಿಯು ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡಬೇಕಾದಾಗ ಶುಭದಾಯಕನು. ಯಾರ್ಯಾರು ಯಂತ್ರೋಪಕರಣಗಳನ್ನ ನಂಬಿ ಬದುಕ್ತಾ ಇದ್ದೀರೋ, ವಾಹನ ಇರಬಹುದು, ಗಣಕ ಯಂತ್ರಗಳಿರಬಹುದು, ಅಥವಾ ಬೇರೆ ಯಂತ್ರೋಪಕರಣಗಳು, ಲೇತ್ ಮಿಷಿನ್ಗಳಿರಬಹುದು, ಸ್ವಲ್ಪ ನಿಮ್ಮ ಅಂಗಾಂಗಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಏಕಾಗ್ರತೆಯನ್ನ ಇಟ್ಟು ಕೆಲಸವನ್ನ ಮಾಡಿ. ಉದಾಹರಣೆಯನ್ನ, ವಾಹನ ಚಾಲನೆ ಮಾಡ್ತಕ್ಕಂಥವರು ಏಕಾಗ್ರತೆ ಇಟ್ಟು ಚಾಲನೆ ಮಾಡಿ. ಎಲ್ಲೋ ಒಂದು ಕಡೆ ಮೊಬೈಲಲ್ಲಿ ಮಾತಾಡಿಕೊಂಡು ಗಾಡಿ ಓಡಿಸೋದು, ಅಪಘಾತಗಳನ್ನು ಮಾಡುವುದು. ಈ ಬಾರಿ ನಿಮಗೆ ಆಗ್ತಕ್ಕಂಥ ಅಪಘಾತಗಳೇನಾದರೂ ಆದರೆ ಜೀವನದಲ್ಲಿ ಮರೆಯೋಕ್ಕಾಗಲ್ಲ, ಬ್ಲ್ಯಾಕ್ ಮಾರ್ಕ್ ಅಂತಕ್ಕಂಥದ್ದು ಬಂದುಬಿಡುತ್ತೆ. ಎಚ್ಚರಿಕೆ ವಹಿಸಿ. ಹಾಗಂತ ದೈವಶಕ್ತಿಯನ್ನ ಪ್ರಾರ್ಥನೆ ಮಾಡಿ. ಹಾಗಂತ ನೀವು ಧೃತಿಗೆಡ್ತಕ್ಕಂಥದ್ದು ಬೇಡ ರೀ, ಯೋಚನೆಗೆ ಬೀಳ್ತಕ್ಕಂಥದ್ದು ಬೇಡ, ಕೊರಗ್ತಾ ರೋಗ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ದೈವಶಕ್ತಿಯನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟ ದೇವತೆಯನ್ನ ಪ್ರಾರ್ಥನೆ ಮಾಡಿ. ದೇವರ ಒಬ್ಬನೇ ನಾಮ ಹಲವು, ಯಾವುದೋ ಒಂದು ಸ್ವರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನ ಖಂಡಿತವಾಗಿ ಮಾಡ್ತಾನೆ. ಹಾಗೆ ನಾವು ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಕರಿತೀವೋ, ವೃಕ್ಷೋ ರಕ್ಷಿತಿ ರಕ್ಷಿತ. ನೀವು ದೈವಶಕ್ತಿಯನ್ನ ನೀವು ನಂಬಿದ್ರೆ ಆ ದೈವಶಕ್ತಿ ಅಂತಕ್ಕಂಥದ್ದು ನಿಮ್ಮನ್ನ ಕಾಪಾಡುತ್ತೆ. ಇದು ಸತ್ಯ ಸತ್ಯ ಸತ್ಯ. ಕಟ್ಟ ಕಡೆಯ ಬಾರಿ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ, ಜ್ಯೋತಿಷ್ಯ ಸುಳ್ಳಲ್ಲ. ಇವತ್ತಿಗೂ ನಿಜವಾದ ಜ್ಯೋತಿಷ್ಯ ಇದೆ. ಆದರೆ ಜ್ಯೋತಿಷಿ ಸುಳ್ಳಾಗ್ತಕ್ಕಂಥದ್ದು ಅಧ್ಯಯನ ಮಾಡದೆ ನಿಮಗೆ ಅಡ್ವೈಸ್ ಮಾಡ್ಲಿಕ್ಕೆ ಬರ್ತಾರಲ್ಲ, ಅವರು ಸುಳ್ಳುಗಾರರು. ಇವತ್ತೂ ಕೂಡ ನಿಜವಾದ ಜ್ಯೋತಿಷ್ಯ ಅಂತಕ್ಕಂಥದ್ದಿದೆ.
ಆ ಜ್ಯೋತಿಷ್ಯ ಅಂತಕ್ಕಂಥದ್ದು ಇರೋದ್ರಿಂದಾನೇ ಯಾವ ಸಮಯಕ್ಕೆ ನಮಗೆ ಗ್ರಹಣ ಅಂತಕ್ಕಂಥದ್ದಾಗತ್ತೆ, ಯಾವ ಸಮಯಕ್ಕೆ ಸೂರ್ಯ ಹುಟ್ಟತ್ತೆ, ಸೂರ್ಯ ಮುಳುಗತ್ತೆ, ಚಂದ್ರ ಹುಟ್ಟತ್ತೆ, ಚಂದ್ರ ಮುಳುಗತ್ತೆ, ಯಾವ ಒಂದು ದಿನಾಂಕಗಳಲ್ಲಿ ಮಳೆಗಳು ನಮಗೆ ಬರುತ್ತೆ ಅನ್ನೋದನ್ನ ಪಂಚಾಂಗ ಇವತ್ತು ಬರೆದಿಡ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲೇ ಭೂಗೋಳ ತಜ್ಞರು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದ್ರು, ತಪೋಜ್ಞಾನ ಅಂತಕ್ಕಂಥದ್ದಿತ್ತು. ಅರ್ಥ ಮಾಡ್ಕೊಳ್ಳಿ. ಈಗ ಮೀನ ರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿ ಗುರುವಾರ ಗುರು ರಾಘವೇಂದ್ರನ ದೇವಾಲಯ, ಶಿರಡಿ ಸಾಯಿಬಾಬನ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ ಯಥಾನುಶಕ್ತಿ ಅನ್ನಪ್ರಸಾದವನ್ನ ವಿನಿಯೋಗವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ಕುಲದೇವತೆಯನ್ನ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ.